ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಕುಮಾರಿ ಜ್ಯೋತಿ ಇವರನ್ನ ಕೊಲೆ ಮಾಡಿದ ಆರೋಪಿಯನ್ನ ಬಂಧಿಸಿ ಮತ್ತು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಇನಾಂಪುರ ಗ್ರಾಮದ ದಲಿತ ಯುವತಿಯನ್ನ ಮದುವೆಯಾದ ತುಂಬಿದ ಯುವತಿ ಗರ್ಭಿಣಿಯನ್ನ ಮಾನ್ಯಾಳ ಹತ್ಯೆ ಮಾಡಿದ ಆರೋಪಿಯನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಿ ಗಲ್ಲಿಗೇರಿಸಬೇಕು ಅಂತ ಲಿಂಗಸಗೂರು ಅಂಬೇಡ್ಕರ್ ಸರ್ಕಲ್ನಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಂಡಿದ್ರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಫೋ ಬಿ ಕೃಷ್ಣಪ್ಪ ಸ್ಥಾಪಿತ ತಾಲೂಕು ಸಮಿತಿ ಲಿಂಗಸಗೂರು ವತಿಯಿಂದ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಟ್ಟಿ ಚಿನ್ನದ ಗಣಿಯಲ್ಲಿ ಹಿಂದೂ ಮಾದಿಗ ಎಸ್ಸಿ ಮಹಿಳೆಯಾದ ಜ್ಯೋತಿ ಇವರನ್ನ ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಮತ್ತು ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದ 7 ತಿಂಗಳ ತುಂಬು ಗರ್ಭಿಣಿ ಮಾನ್ಯಳನ್ನ ಹತ್ಯೆಗೈದ ವಿಷಯ ಎಂತವರ ಎದೆಯನ್ನು ಕೂಡ ನಡುಗಿಸುವಂತದ್ದು. ಪರಿಶಿಷ್ಟ ಜಾತಿ ಯುವಕರನ್ನ ಪ್ರೀತಿಸಿ ಮದುವೆಯಾದ ತಮ್ಮ ಮನೆತನದ ಮರ್ಯಾದೆಗೆ ಕೊಂದು ತಂದಳೆಂಬ ಕಾರಣಕ್ಕಾಗಿಯೇ ತನ್ನ ಸ್ವಂತ ಮಗಳನ್ನೇ ಹತ್ಯೆ ಮಾಡಿರುವುದು ಇಡೀ ನಾಗರಿಕ ಸಮಾಜದ ತಲೆ ತಗ್ಗಿಸುವಂತಹ ಘಟನೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸಂಘಟನೆಯು ತೀವ್ರವಾಗಿ ಖಂಡಿಸಿದ್ರು. ನ್ಯಾಯ ಕೊಡಿಸಲು ಬಂದಂತ ನಿಮ್ಮೆಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ ಬಯಸ್ತೀನಿ. ಯಾಕಂದ್ರೆ ನಾವಷ್ಟ ಮಹಿಳೆಯರು ಮಾಡಿದ್ರೆ ನಡೆಯಲ್ಲ, ಎಲ್ಲರೂ ನಮ್ಮ ಜೊತೆಗಿರ್ಬೇಕು. ಇವತ್ತು ಮಹಿಳೆಯರ ಮೇಲೆ, ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ಕೇಳ್ತಿದ್ವಿ ಮಹಿಳೆಯರ ಮೇಲೆ ಅತ್ಯಾಚಾರ ಅಥವಾ ಕೊಲೆಗಳು ಅಥವಾ ಮಹಿಳೆಯರನ್ನು ದೂಷಿಸ್ತಾರ ಅಂತ ಹೇಳಿ. ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರಗಳು, ಕೊಲೆಗಳು, ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಳು ನಡೀತಾವೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ. ಯಾಕಂತ ಹೇಳಿದ್ರೆ ನಮಗ್ ಮೊದಲೆಲ್ಲ ಮಹಿಳೆಯರು ಏನಂತ ಹೇಳಿದ್ರೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಯ್ತು ನಮಗೆ, ಆದ್ರ ಸ್ವತಂತ್ರ ಇರ್ಲಾರ್ದಂಗಾಗೈತೆ. ನಮ್ಗೆ ಹೋರಾಟ ಮಾಡಲು ಸಂವಿಧಾನ ಬರೆದು ನಮ್ಗ ಹಕ್ಕನ್ನು ಪಡೆದುಕೊಟ್ಟಂತ ಇವತ್ತು ಅಂಬೇಡ್ಕರ್ನ ನೆನೆಸಬೇಕಾಗತ್ತ. ಅವ್ರು ಹೇಳಿದ್ರು ಸಂವಿಧಾನ ಬರೆದು ನಿಮ್ ಕೈ ಕೊಟ್ಟಿನಿ, ನಿಮ್ಗ ಸಾಕತ್ತಿದ್ರ ಮುಂದೆ ನಡೆಸ್ರಿ, ಇಲ್ದಿದ್ರೆ ಇಂದ ತಳ್ಳಬೇಡ್ರಿ ಅಂತ ಹೇಳ. ಅದೇ ರೀತಿಯಾಗಿ ನಾವು ನಡ್ಸ್ಕೊಂಡು ಹೋಗ್ತೀವಿ. ಮಹಿಳೆಯರ ಮೇಲೆ ಇಷ್ಟೆಲ್ಲ ಅತ್ಯಾಚಾರ ಕೊಲೆಗಳಾಗಕ ಸರ್ಕಾರ ಒಂದು ಕಠಿಣ ಕ್ರಮ ತಗೋಬೇಕು. ಯಾಕಂತಂದ್ರ ಒಬ್ಬ ಡಾಕ್ಟರ್ ಮೇಲೆ ಹೈದರಾಬಾದ್ ನಲ್ಲಿ ಏನಂತ ಹೇಳಿದ್ರೆ ಅವ್ರನ್ನ ಎಲ್ಲ ಗುಂಪುಗೂಡಿ ಅವ್ರಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾಗ ಶೂಟೌಟ್ ಮಾಡಿದ್ರು. ಆ ಕಾನೂನು ಇಲ್ಲಿ ತಂಬರಿ, ಇಲ್ಲಿ ತಂದು ಯಾಕಂತಂದ್ರೆ ಕೊಲೆ ಮಾಡಿ ಈಗ ಅತ್ಯಾಚಾರ ಆಗ್ತಾವ, ಕೊಲೆಗಳು ಆಗ್ತಾವ, ಮಹಿಳೆಯರಿಗೆ ಏನೇನ ಆಗ್ತಾವ, ಅವೆಲ್ಲ ಏನಂತಂದ್ರ ಸ್ವಲ್ಪ ದಿನ ಜೈಲಿಗೆ ಹಾಕ್ತಾರ, ನಮ್ಮನ್ನ ಬಿಟ್ಟು ಬಿಡ್ತಾರ. ಬೇಲ್ ಮಾಡಿಕೊಂಡು ಓಡಕ್ ಬರ್ತೀವಿ. ನಮ್ಗೇನು, ನಾವ್ ಇದೇ ದಗ್ದ ಮಾಡ್ತೀವಿ, ಹಿಂಗೆ ರಾಜ್ಯರೋಷವಾಗಿ ಓಡಾಡ್ತೀವಿ. ಕಾನೂನು ಏನ್ ಮಾಡುತ್ತ ನಮಗ ಅಂತ ಕೇಳ್ತಾರೆ. ಯಾಕಂತಂದ್ರೆ ಒಬ್ಬ ಕೊಲೆ ಮಾಡಿದವ್ರಿಗೆ, ಅತ್ಯಾಚಾರ ಮಾಡಿದವ್ರಿಗೆ ಯಾರಾದ್ರಾಗಿರ್ಬೋದು, ಆ ಹುಡುಗ ಆಗಿರ್ಬೋದು, ಹುಡುಗಿ ಗಂಡಾಗಿರ್ಬೋದು, ಗಂಡ ಒಂದ್ ಹೆಂಗ ಈಗ ಹುಡುಗಿನ ಕೊಲ್ಲಿದ್ರು ನೋಡು, ಕೊಲೆ ಮಾಡಿದ್ರು ನೋಡಿ. ಈಗ ಮಾನ್ಯಳ್ಳಾಗಿರ್ಬೋದು, ಜ್ಯೋತಿನಾಗಿರ್ಬೋದು, ಇನ್ನು ಇಂಥವೆಲ್ಲ ಜಾಸ್ತಿ ಬೇರೆ ಬೇರೆ ಆಗ್ಯಾವ. ನಮ್ಮ ರಾಯಚೂರು ಜಿಲ್ಲೆಯಲ್ಲೆಲ್ಲ ಎಷ್ಟೋ ಆಗ್ಯಾವ. ಹೋದ ವರ್ಷನೇ ಹಟ್ಟಿಯಲ್ಲೇನೆ ಲ್ಯಾಬ್ ಟೆಕ್ನಿಷಿಯನ್ ಅವ್ರನ್ನೂ ಕೊಲ್ಲಿದ್ರು. ಈ ತರ ಕೊಲೆ ಆದವ್ರಿಗೆ ನೀವೊಂದು ಕಲ್ಲು ಶಿಕ್ಷೆ ಮಾಡ್ರಿ. ಅವ್ರಿಗೇನು ಇರ್ಕೊಂಡು ನಮ್ಗೆ ಕೊಡ್ರಿ, ನಮ್ ಕಾಲಕ್ಕೆ ಕೊಡ್ರಿ, ನಾ ಕೊಲ್ಲಿ ಬಿಡ್ತೀವಿ. ನೀವ್ ಹೆಂಗ್ ಕೊಲ್ತೀರ ಹಂಗ ನಾವು ಕೊಲ್ತೀವಿ. ಅವಾಗ ಕೊಲ್ಲಿ ನಾವು ಹೋಗ್ತೀವಿ ಬೆಕ್ಕಿದ್ರ ಜೈಲಿಗೆ. ಹೋಗ್ರಿ, ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡೋದ, ಕೊಲೆ ಮಾಡ, ಈ ಕೊಲೆಗಳಕ್ಕೆ ನಾವು ಕೊಲ್ತೀವಿ, ನಮ್ಗೆ ಈಗ ಶಿಕ್ಷೆ ಕೊಡ್ರಿ, ಈ ಶಿಕ್ಷೆ ಅನುಭವಿಸ್ತು ಅಂತ ಹೇಳಿ ಹೋಗ್ತೀವಿ. ಅಷ್ಟಾದ್ರೂ ಮಾಡಿ ನಿಮ್ಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರ. ಯಾಕಂದ್ರೆ ಎಲ್ಲ ಸರ್ಕಾರದವರು ಈ ಕಾನೂನು ಏನ್ ಮಾಡಿಬಿಟ್ರ, ಎಲ್ಲ ಸಡಿಲ ಮಾಡಿಬಿಟ್ರ. ಅವ್ರಿಗೆಲ್ಲ ಇದು ನಾ ಪೊಲೀಸರ ಕೈಲಿ ಹೋಗಿ ಕೇಳಿದ್ರ, ಸರ್ ನೋಡ್ರಿ ಈ ತರ ಆಗ್ಯಾವ, ಅವ್ರಿಗೆ ಕಠಿಣ ಶಿಕ್ಷೆ. ಏನಮ್ಮ ಒಬ್ಬ ಕಳು ಮಾಡಿದಕ್ಕೂ ಹೊಡ್ಯಕ್ಕಿಲ್ಲ ನಾವು. ಈಗೆಲ್ಲ ನಮ್ ಬಡಿಕೂಳ ಕಟ್ಟಿ ಮೇಲೆ ಹಾಕ್ಬಿಟ್ಟಿವಿ. ಸರ್ಕಾರ ಹಂಗ್ ಮಾಡಿಬಿಟ್ಟೈತೆ, ನಾವೇನ್ ಮಾಡಮಂತಾರ. ಸರ್ಕಾರ ಹಿಂಗ್ ಮಾಡಿದಂಗೆಲ್ಲ ಏನಾಗ್ತಾವ, ಮಹಿಳೆಯರ ಮೇಲೆ ಅತ್ಯಾಚಾರ, ಕೊಲೆಗಳು ಇವೆಲ್ಲ ಜಾಸ್ತಿ ಆಗ್ತಾವ. ಇವು ಜಾಸ್ತಿ ಆದಂಗೆಲ್ಲ ಏನಾಗುತ್ತ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕರು ಹನುಮಂತಪ್ಪ ವೆಂಕಟಾಪುರ್, ಮಲ್ಲಯ್ಯ ಬಳ್ಳ, ಶರಣಪ್ಪ ಕಟ್ಟಿಮನಿ, ಅಜ್ಜಪ್ಪ ಕಡಗಲ್, ಲಕ್ಷ್ಮಪ್ಪ ನಾಗರಾಡ, ಬಸವರಾಜ್ ಮುದುಗಲ್, ನಾಗರಾಜ್ ಎರಡೋಣ, ಹುಸೇನಪ್ಪ ದೊಡ್ಡಮನಿ, ಬಸವರಾಜ್ ಕುಣೇಕಲ್ಲೂರು, ಮೌನೇಶ್ ಮಸ್ಕಿ, ನಾಗರಾಜ್ ಹಾಲಬಾವಿ, ಶ್ರೀಮತಿ ಮೋಕ್ಷಮ್ಮ, ಆಂಜನೇಯ ಭಂಡಾರಿ, ದುರ್ಗಪ್ಪ ಎರಡೋಣ, ಅಮರೀಶ್ ಗೌಡ್ರು, ಮುತ್ತಣ್ಣ ಗುಳುಗುಂಟ ಸೇರಿ ಅನೇಕರು ಭಾಗಿಯಾಗಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.